ನಮಸ್ಕಾರ ಸ್ನೇಹಿತರೆ, ಮಳೆಗಾಲ ಶುರುವಾಗಿದೆ. ಈ ಸಮಯದಲ್ಲಿ ಬಿಸಿ ಬಿಸಿ ತಿಂಡಿ ತಿನ್ನೋದು, ಮಳೆಯ ಸವಿಯನ್ನು ಆನಂದಿಸೋದು ಎಲ್ಲರಿಗೂ ಇಷ್ಟ. ಆದರೆ ನಿಮಗೆ ಗೊತ್ತಾ, ಆರೋಗ್ಯಕರ ಎಂದು ನಾವು ಪ್ರತಿದಿನ ತಿನ್ನುವ ಕೆಲವು ತರಕಾರಿಗಳು ಮಳೆಗಾಲದಲ್ಲಿ ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿಯಾಗಬಹುದು. ಹೌದು, ಮಳೆಗಾಲದಲ್ಲಿ ಕೆಲವು ತರಕಾರಿಗಳಲ್ಲಿ ಬ್ಯಾಕ್ಟೀರಿಯಾ, ಫಂಗಸ್ ಮತ್ತು ಕೀಟಗಳು ಹೆಚ್ಚಾಗಿ ಕಂಡುಬರುವುದರಿಂದ ಹೊಟ್ಟೆ ನೋವು, ಅಜೀರ್ಣ, ಗ್ಯಾಸ್, ಫುಡ್ ಪಾಯ್ಸನಿಂಗ್ ಸೇರಿದಂತೆ ಹಲವು ಸಮಸ್ಯೆಗಳು ಉಂಟಾಗಬಹುದು ಎಂದು ಆರೋಗ್ಯ ತಜ್ಞರು ಎಚ್ಚರಿಸಿದ್ದಾರೆ. ಹಾಗಾದರೆ ಮಳೆಗಾಲದಲ್ಲಿ ಯಾವ ತರಕಾರಿಗಳನ್ನು ತಿನ್ನಬಾರದು ಮತ್ತು ಯಾಕೆ ತಿನ್ನಬಾರದು, ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಯೋಣ. ಮೊದಲನೇದಾಗಿ ಸೊಪ್ಪುಗಳು. ಪಾಲಕ್, ಮೆಂತೆ, ಕೊತ್ತಂಬರಿ, ಲ್ಯಾಟ್ಯೂಸ್ ಮತ್ತು ಇತರ ಹಸಿರು ಸೊಪ್ಪುಗಳನ್ನು ಮಳೆಗಾಲದಲ್ಲಿ ಸೇವಿಸುವಾಗ ಹೆಚ್ಚಿನ ಜಾಗೃತಿ ಅಗತ್ಯ. ಕಾರಣ ಇವುಗಳ ಎಲೆಗಳ ನಡುವೆ ಮಣ್ಣು, ತೇವಾಂಶ ಮತ್ತು ಸಣ್ಣ ಕೀಟಗಳು ಸುಲಭವಾಗಿ ಅಡಗಿರುತ್ತವೆ. ಸರಿಯಾಗಿ ತೊಳೆಯದೆ ಸೇವಿಸಿದರೆ ಸೋಂಕಿನ ಅಪಾಯ ಹೆಚ್ಚಾಗುತ್ತದೆ. ಎರಡನೇದಾಗಿ ಹೂಕೋಸು ಮತ್ತು ಎಲೆಕೋಸು. ಈ ತರಕಾರಿಗಳ ಒಳಭಾಗದಲ್ಲಿ ಕೀಟಗಳು ಮತ್ತು ಬ್ಯಾಕ್ಟೀರಿಯಾಗಳು ಅಡಗಿಕೊಳ್ಳುವ ಸಾಧ್ಯತೆ ಹೆಚ್ಚು. ಮಳೆಗಾಲದ ತೇವಾಂಶದಿಂದ ಇವು ಬೇಗನೆ ಹಾಳಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಹೆಚ್ಚಾಗಿ ತೊಳೆದು ಸಂಪೂರ್ಣವಾಗಿ ಬೇಯಿಸಿ ತಿನ್ನುವುದು ಉತ್ತಮ. ಮೂರನೆಯದಾಗಿ ಕಚ್ಚಾ ಸಲಾಡ್ ತರಕಾರಿಗಳು. ಸೌತೆಕಾಯಿ, ಟೊಮೆಟೊ, ಲ್ಯಾಟ್ಯೂಸ್ ಮೊದಲಾದ ಕಚ್ಚಾ ತರಕಾರಿಗಳನ್ನು ಸ್ವಚ್ಛವಾಗಿ ತೊಳೆಯದೆ ಸೇವಿಸಿದರೆ ಹೊಟ್ಟೆ ಸಂಬಂಧಿ ಸೋಂಕುಗಳ ಅಪಾಯ ಹೆಚ್ಚಾಗಬಹುದು. ತಜ್ಞರು ಮಳೆಗಾಲದಲ್ಲಿ ಸಾಧ್ಯವಾದಷ್ಟು ಬೇಯಿಸಿದ ಆಹಾರಕ್ಕೆ ಆದ್ಯತೆ ನೀಡಲು ಸಲಹೆ ನೀಡುತ್ತಾರೆ. ನಾಲ್ಕನೆಯದಾಗಿ ಅತಿಯಾಗಿ ಟೊಮೆಟೊ ಸೇವನೆ. ಟೊಮೆಟೊ ಆರೋಗ್ಯಕರವಾದರೂ ಇದರಲ್ಲಿ ಆಸಿಡ್ ಪ್ರಮಾಣ ಹೆಚ್ಚಿರುವುದರಿಂದ ಮಳೆಗಾಲದಲ್ಲಿ ಹೆಚ್ಚು ಸೇವಿಸಿದರೆ ಕೆಲವರಿಗೆ ಅಜೀರ್ಣ ಮತ್ತು ಗ್ಯಾಸ್ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ, ಈ ತರಕಾರಿಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕೆಂದಲ್ಲ. ಅವುಗಳನ್ನು ಸರಿಯಾಗಿ ತೊಳೆದು ಚೆನ್ನಾಗಿ ಬೇಯಿಸಿ ಸೇವಿಸಿದರೆ ಅಪಾಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಸಲಹೆಗಳು: ತರಕಾರಿಗಳನ್ನು ಕನಿಷ್ಠ 2 ಬಾರಿ ಸ್ವಚ್ಛ ನೀರಿನಲ್ಲಿ ತೊಳೆಯಿರಿ. ಕಚ್ಚಾ ಆಹಾರಕ್ಕಿಂತ ಬೇಯಿಸಿದ ಆಹಾರ ಸೇವಿಸಿ. ಹೆಚ್ಚು ಹೊತ್ತು ಫ್ರಿಡ್ಜ್ನಲ್ಲಿ ಇಟ್ಟಿರುವ ತರಕಾರಿಗಳನ್ನು ಬಳಸದಿರಿ. ಮನೆಯಲ್ಲೇ ತಾಜಾ ಆಹಾರವನ್ನು ತಯಾರಿಸಿ ಸೇವಿಸಿ. ಸಾಕಷ್ಟು ಶುದ್ಧ ನೀರನ್ನು ಕುಡಿಯಿರಿ. ಹಾಗಾದರೆ ಸ್ನೇಹಿತರೆ, ಮಳೆಗಾಲದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಬೇಕಾದರೆ ಆಹಾರದ ಬಗ್ಗೆ ಸ್ವಲ್ಪ ಹೆಚ್ಚುವರಿ ಕಾಳಜಿ ವಹಿಸುವುದು ತುಂಬಾ ಮುಖ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿ ಆರೋಗ್ಯ ಮತ್ತು ಉಪಯುಕ್ತ ಮಾಹಿತಿಯಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ.